ಪದ ಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ಹಾಯ್, ನಾನು ನಿಮ್ಮ ಐಶು. ಬನ್ನಿ ಈ ಯಾನದಲ್ಲಿ ಜೊತೆ ಸಾಗೋಣ. ನಮ್ಮ ಗಾನ ಸಿಂಚನ ಜನಮನದ ಪದ ಪಯಣ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಮಿಲಿಂದ ಅವರು ವಿಟಿಯನ್ನು ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಸಂಗೀತ ಪಾಠ ಕಲಿದೇ ಹೋದ್ರೂ ಸೂಪರ್ ಆಗಿ ಹಾಡೋ ಕಾನ್ಫಿಡೆನ್ಸ್ ಇರೋ ಹುಡುಗ ಮಿಲಿಂದ. ಮೊದಲಿನಿಂದನೂ ಹಾಡು, ನಾಟಕ, ಕತೆ ಇವುಗಳಲ್ಲಿ ತುಂಬ ಉತ್ಸಾಹಿ ಮತ್ತು ಆಟೋಟಗಳಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾನೆ. ಹಾಡ್ತಾ ಹಾಡ್ತಾ ರಾಗ ಅನ್ನೋ ಹಾಗೆ ಕೇಳ್ತಾ ಕೇಳ್ತಾ ಸಂಗೀತ ಕಲ್ತಿರೋ ಈ ಪೋರ ಮ್ಯೂಸಿಕ್ ನನ್ ಪಾಲಿಗೆ ಕೇವಲ ಹಾಬಿ ಅಲ್ಲ ಅಂತಾನೆ. ಆಡಿ ಕುಣಿಯೋ ವಯಸ್ಸಲ್ಲಿ ಭಜನೆ ಗೀತೆಗಳಿಗೆ ತಲೆದೂಗಿ ರಾಗಗಳ ಮೇಲೆ ಅನುರಾಗ ಮೂಡಿಸ್ಕೊಂಡಿದ್ದಾನೆ. 1ನೇ ಕ್ಲಾಸ್ 2ನೇ ಕ್ಲಾಸ್ನಿಂದ ಮೊದಲು ಭಜನೆಯಲ್ಲಿ ಪ್ರಾರಂಭ ಮಾಡಿದ ಹಾಡು ಇವತ್ತು ಜನಪದ ಕರೆಯಲ್ಲಿ ಕೂಡ, ಜನಪದ ಹಾಡಲ್ಲಿ ಕೂಡ ತುಂಬ ಉನ್ನತ ಶ್ರೇಣಿಗೆ ಹೋಗ್ತಾ ಇದ್ದಾನೆ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಸ್ಪರ್ಧೆಯಲ್ಲಿ ನೀನು ಗೆದ್ಬಿಟ್ಟಿ ಬಾ ಅಂತ ಹೇಳಿ ನಾವು ಹಾರೈಸ್ತೀವಿ. ಸದ್ಯ ಭೂಗರ್ಭದ ಒಳಗೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ MSc ಅಧ್ಯಯನ, ಈ ಮಣ್ಣಿನ ಕಂಪನ ಕಲೆಯ ಮೂಲಕ ಅರ್ಥ ಮಾಡಿಕೊಳ್ಳೋದಕ್ಕೆ ಜನಪದ ಗಾಯನ. ಈ ಮಿಲಿಂದ ನಮ್ಮ ಶಾಲೆಯಲ್ಲಿ ಓದೋನು. ಮಿಲಿಂದನಿಗೆ ಒಳ್ಳೆಯದಾಗಲಿ, ಶ್ರೀರಾಮಕೃಷ್ಣರ ಆಶೀರ್ವಾದದಿಂದ ಅವನು ಉತ್ತಮವಾಗಿ ಗೆದ್ದು ಬರಲಿ ಅಂತ ಹೇಳ್ತೀನಿ. ಅವ್ನು ಹಾಡ್ತಾನೆ, ನನ್ನ ಜೊತೆಲಿ ತಬಲಾ ನುಡಿಸ್ತೀನಿ. ಅವನಿಗೆ ಮೊದಲಿಂದ ಒಂದು ಕನಸಿತ್ತು, ನಾನು ಯಾವುದಾದ್ರೂ TV ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಒಳ್ಳೆ ಪ್ರೈಸ್ ತರಬೇಕು ಅಂತ. ಆಲ್ ದ ಬೆಸ್ಟ್. ದೇಸಿ ಧ್ವನಿ ಅನ್ನೋ ತಂಡ ಕಟ್ಕೊಂಡು ಮೂಲ ಜನಪದ ಗೀತೆಗಳನ್ನ ಹಾಡ್ತಾ ಅದರ ಸೊಗಡನ್ನ ಎಲ್ಲಾ ಕಡೆ ಪಸರಿಸೋ ಹಂಬಲ ಮಿಸ್ಟರ್ ಮಿಲಿಂದ್ ಅವರದ್ದು. ನಾನು ಮಿಲಿಂದ. ಜಾನಪದನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಜಾನಪದದಲ್ಲಿ ಅಷ್ಟು ಮಜಲುಗಳಿದ್ದಾವೆ, ಏನಕ್ಕೆ ಜಾನಪದ ಅನ್ನೋದು ನಶಿಸಿ ಹೋಗ್ತಾ ಇದೆ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ನನ್ನ ಸ್ನೇಹಿತರು ಸಿದ್ದೇಶ್ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಈ ರೀತಿ ಒಂದಷ್ಟು ಜನ ನನ್ನ ಜೊತೆಗೆ ಸೇರಿ ದೇಸಿ ಧ್ವನಿ ಅಂತ ಹೇಳಿ ನಮ್ಮದೊಂದು ಸಂಗೀತ ತಂಡನ ನಾವು ಶುರು ಮಾಡ್ಕೊಂಡ್ವಿ. ಇದರಲ್ಲಿ ಗೆದ್ದು ಬರಲಿ ಅಂತ ನನ್ನ ಆಸೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮಿಲಿಂದ, ಗೆದ್ದು ಬಾ. ಈ ಸ್ಪರ್ಧೆಯಲ್ಲಿ ನನ್ನ ಶ್ರಮ ಮೀರಿ ನಾನು ಭಾಗವಹಿಸ್ತೀನಿ. ಈ ಸ್ಪರ್ಧೆನ ನಾನು ಗೆದ್ದೇ ಗೆಲ್ತೀನಿ. ಗಾನ ಸಿಂಚನದ ಮೂಲಕ ಗಾಯನ ಲೋಕದಲ್ಲಿ ಛಾಪು ಮೂಡಿಸೋ ಇವರ ಆಸೆಗೆ ಗುಡ್ ಲಕ್. ಓಕೆ, ಹೊಸಪೇಟೆಯ ಮಿಲಿಂದ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್. ನಮಸ್ತೆ ಮಿಲಿಂದ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಕ್ಕ, ನೀವು ಚೆನ್ನಾಗಿದ್ದೀನಿ? ಆರಾಮಾಗಿದ್ದೀನಿ. ಹೊಸಪೇಟೆಯಿಂದ ಬಂದಿದ್ದೀರಿ? ಪ್ರಾಪರ್ ಹೊಸಪೇಟೆ, ಬೆಂಗಳೂರಲ್ಲೇ ಇರೋದು, ಕರ್ಮಭೂಮಿ ಎಲ್ಲರಿಗೂ. ಓಕೆ, ಈಗ ನಮ್ಮ ಮಿಲಿಂದ ಅವರ ವಿಟಿಯನ್ನ ನೋಡ್ತಾ ಇದ್ದೆ. ಮೂಲ ಜನಪದವನ್ನ ಉಳಿಸುವಂತಹ ನಿಮ್ಮ ಆಸಕ್ತಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವ್ರು ಕಾಲೇಜ್ ದಿವಸಗಳಿಂದಲೂ ಜನಪದದ ಜೊತೆ ಒಲವನ್ನ ಬೆಳೆಸ್ಕೊಂಡಿದ್ದಾರೆ. ಈಗ ಹೇಳಿ ಮಿಲಿಂದ ಅವರೇ, ಗಾನ ಸಿಂಚನಕ್ಕೆ ನಿಮಗೆ ಹೃದಯಪೂರ್ವಕವಾದಂತಹ ಸ್ವಾಗತ. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು? ಧನ್ಯವಾದಗಳು ಅಕ್ಕ. ನಾನು ಯಾವುದೇ ರೀತಿ ಮ್ಯೂಸಿಕ್ ಕಲ್ತಿಲ್ಲ. ತಂದೆ ರಾಮಕೃಷ್ಣ ಆಶ್ರಮದಲ್ಲಿ ಕೆಲಸ ಮಾಡ್ತಾರೆ ನೋಡಿದಾಗೆ. ಅಲ್ಲಿ ಭಜನೆಗಳಲ್ಲಿ ನಾನು ದಿನ ಹೋಗಿ ಪ್ರೇಯರ್ಗೆ ಹೋಗಿ ಆ ರೀತಿ ನಾನು ಕಲ್ತ್ಕೊಂಡೆ. ಜಾನಪದದ ಬಗ್ಗೆ ನನಗೆ ಒಲವು ಮೂಡಿದ್ದು ನನಗೆ ಸರ್ ದ್ರೋಣಾಚಾರ್ಯರಿದ್ದಂಗೆ. ನನಗೆ ಭಯ ಆಗ್ತಾಯಿದೆ ಮುಂದೆ ನಿಂತು ಮಾತಾಡೋದು. ಅವರು ನಾವು NSS ಕ್ಯಾಂಪ್ ಮಾಡಿದ್ವಿ. ಅವಾಗ ಸರ್ನ ನಾವು ಗೆಸ್ಟಾಗಿ ಸರ್ನ ಕರೆದಿದ್ವಿ. ಅವಾಗಿಂದ ನನಗೆ ಸರ್ ಆಡಿರೋ ಹಾಡುಗಳನ್ನ ನನಗೆ ಕೇಳಿ 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 ಸರ್ ಮತ್ತು C ಅಶ್ವಥ್ ಸರ್ ನನಗೆ ದ್ರೋಣಾಚಾರ್ಯರಿದ್ದಂಗೆ, ನಾನು ಅವ್ರ ಏಕಲವ್ಯ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಅವಕಾಶಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದ್ರೋಣಾಚಾರ್ಯರ ಮುಂದೆ ಇವತ್ತು ಯಾವ ಹಾಡು ಹಾಡಕ್ಕೆ ಹೊರಟಿದ್ದೀರಿ? ನಿಮ್ಮ ಮೊದಲನೇ ಹಾಡು? ನಾನು ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಾಡನ್ನ ಹಾಡ್ತೀರಾ? ಕೇಳೋಣವಾ? ಓಕೆ. ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ, ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ, ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ, ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ,
ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಸ್ವಾಮಿಗ ಹಾಕಿರಿ ಧೂಪಗಳ ಮಾದೇವ್ನ ಕೊಂಡ ಬಾರಿ ಉದಂಡ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲೆಗೊಂಡ ಮಾದೇವ್ನ ಕೊಂಡ ಬಾರಿ ಉದಂಡ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲೆಗೊಂಡದ ನೋಡಿ ಅಡವಿಲ್ ಮದೇವ ನೆಲೆಗೊಂಡದ ನೋಡಿ ಆಕಾಶ ಗಂಟೆ ಗಣಿರೆಂದು ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಸ್ವಾಮಿಗ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಸ್ವಾಮಿಗ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಸ್ವಾಮಿಗ ಹಾಕಿರಿ ಧೂಪಗಳ. ಅರ್ಚನಾ ಮಿಲಿಂದ ಅವರೇ ನಮಸ್ಕಾರ. ನಮಸ್ತೆ. ತುಂಬ ಸಂಸ್ಕಾರವಂತ ನಿಮ್ಮ ಬೆಳವಣಿಗೆ ಅಂತ ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಸಂಗೀತ ಕಲ್ತಿಲ್ಲ ಅಂತ ಹೇಳಿದ್ರಿ, ಆದರೆ ನಾನು ಇಷ್ಟು ವರ್ಷ ನಾನೇನು ಜೀವನವನ್ನು ನೋಡ್ಕೊಂಡು ಬಂದಿದ್ದೀನಿ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಶ್ರೀಮತಿ ಎಸ್ ಜಾನಕಿ ಅವರು, ಅವ್ರು ಹೇಳ್ತಾ ಇರ್ತಾರೆ ಅವಾಗವಾಗ, ನಾನು ಸಂಗೀತ ಕಲ್ತಿಲ್ಲ, ನಾನೇನು ತಿಳಿದಿರೋದನ್ನು ಹಾಡೋದು ಅಂತ. ಅವರು ಶಾಸ್ತ್ರೀಯವಾಗಿ ಕಲ್ತಿಲ್ಲ ಅಂತಲೇ ಹೇಳ್ತಾರೆ ನೋಡಿ. ಆದರೆ ಅವರು ಸಾಕ್ಷಾತ್ ಸರಸ್ವತಿ ಪುತ್ರರ ಹಾಗೆ ಬಂದಿರೋವಂಥವ್ರು ಭೂಮಿ ಮೇಲೆ. ಅವರು ಗಂಧರ್ವರು ಅವರೆಲ್ಲ. ಏನು ಹೇಳ್ತಾರೆ, ಒಂದೊಂದೇ ಪೀಸ್ ದೇವರು ಯುನೀಕ್ ಪೀಸ್ ಕ್ರಿಯೇಟ್ ಮಾಡಿ ಬಿಟ್ಟು ಹೋಗಿರ್ತಾನಲ್ಲ, ಆ ಥರ. ಹಾಗೆ ಹಲವಾರು ಬಾರಿ ಸಂಗೀತ ಕಲೀಲೇಬೇಕು ಅಂತ ಇರೋದಿಲ್ಲ. ಬಹಳಷ್ಟು ಜನಕ್ಕೆ ದೈವದತ್ತವಾಗಿ ಒಲಿದು ಬಂದುಬಿಟ್ಟಿರುತ್ತೆ ಅದು. ಆಮೇಲೆ ಅದನ್ನು ಸಂಗೀತದ ಕಲಿಕೆ ಪಡ್ಕೊಂಡು ಅದನ್ನು ಇನ್ನೂ ಹೆಮ್ಮರವಾಗಿ ಬೆಳೆಸ್ಕೊಂಡಿರ್ತಾರಷ್ಟೆ. ಹಾಗೆ ನಿಮ್ಮ ಈ ಒಂದು ಕಲೆ ಕೂಡ ಹೆಮ್ಮರವಾಗಿ ಬೆಳೆದು ಅಸಂಖ್ಯಾತ ಇನ್ನೂ ಹೆಚ್ಚಿನ ಕಲಾವಿದರಿಗೆ ನೆರಳನ್ನು ಕೊಡುವಂಥ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಗಾನಸಿಂಚನ ವೇದಿಕೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮಿಲಿಂದ ಅವರೇ. ಥ್ಯಾಂಕ್ ಯು. ಟಿ ಕೃಷ್ಣಮೂರ್ತಿ ಅವರ ವಿಟಿಯನ್ನು ನೋಡುವಂಥ ಸಮಯ. ವಿಟಿ ಪ್ಲೀಸ್. ವೃತ್ತಿಯಿಂದ ಆರಕ್ಷಕರು, ಪ್ರವೃತ್ತಿಯಿಂದ ಹಾಡುಗಾರರಾದ ಟಿ ಕೃಷ್ಣಮೂರ್ತಿ ಅವರದ್ದು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಕಾಯಕ. ನಮ್ಮ ಯಾವುದೇ ಪೊಲೀಸ್ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮಗಳಾದರೂ ನಮ್ಮನ್ನು ಕರೀತಾರೆ, ಚೆನ್ನಾಗಿ ಆಡ್ತೀವಿ, ಹಾಡು ಅಂತ ಆಡಿಸ್ತಾರೆ. ಹಿರಿಯ ಅಧಿಕಾರಿಗಳು ಸಮೇತ ನಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಅಚಾನಕ್ಕಾಗಿ ಮನೆಗೆ ಹೋಗೋ ಟೈಮಲ್ಲಿ ಯಾರೋ ಜನ ಇಷ್ಟೊಂದು ನಿಂತಿದ್ದಾರಲ್ಲ ಅಂದ್ಕೊಂಡು ಅಲ್ಲೇ ನಾನು ಅದೇ ರೋಡಲ್ಲೇ ಓಡಾಡೋದು ಮನೆಗೆ. ಇಷ್ಟೊಂದು ಜನ ನಿಂತಿದ್ದಾರಲ್ಲ ಏನಕ್ಕೆ ಅಂತ ಹೇಳಿ ಸುಮ್ಮನೆ ವಿಚಾರಿಸೋಕ್ಕಂತ ಹೋದೆ. ಆದಾಗ ಹಿಂಗೆ ಜನಪದ ಫೋಕ್ ರಿಯಾಲಿಟಿ ಶೋ ಆಡಿಷನ್ ನಡೀತಾ ಇದೆ ಅಂದರು. ನೋಡೇ ಬಿಡೋಣ ಆಯಿತು ಅಂತೇಳಿ ಒಂದು ಸುಮ್ಮನೆ ಯೂನಿಫಾರ್ಮಲ್ಲೇ ಹೋಗಿದ್ದೆ. ಸರ್ ನಾವು ಒಂದು ಅವಕಾಶ ಕೊಡ್ಬೋದು ಅಂತ ಕೇಳಿದೆ. ಸರ್ ಖಂಡಿತ ಆಡಿ ಅಂತ ಹೇಳಿದಾಗ ಒಂದು ಹಾಡು ಹೇಳಿ ಬಂದೆ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಸೆಲೆಕ್ಟ್ ಆಗ್ತೀನಿ ಅಂತ. ಮೊನ್ನೆ ಒಂದಿನ ಕಾಲ್ ಬಂತು ಡಿ ಚಂದನ ವಾಹಿನಿಯಿಂದ, ಸರ್ ನೀವು ಸೆಲೆಕ್ಟ್ ಆಗಿದ್ದೀರಿ ಸರ್ ಚಂದನ ವಾಹಿನಿಗೆ ಫೋಕ್ ಅದು ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಅಂತಂದರು. ನನಗೆ ಶಾಕ್ ಆಗ್ಬಿಡ್ತು. ಪ್ರತಿದಿನ ಟ್ರಾಫಿಕ್ ನಿಯಂತ್ರಣ, ಕರ್ಕಶ ಹಾರ್ನ್ ಶಬ್ದದ ಗೌಜು ಗದ್ದಲದ ನಡುವೆಯೂ ಇವರ ಮನದ ಶ್ರುತಿ ಲಯಗಳು ತಾಳ ತಪ್ಪಿಲ್ಲ. ಕೆಲಸದ ಒತ್ತಡದ ನಡುವೆಯೂ ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ತಮ್ಮೊಳಗಿನ ಸಂಗೀತಗಾರನನ್ನ ಜೀವಂತವಾಗಿ ಕಾಪಿಟ್ಟಿದ್ದಾರೆ. ಇದು ನಿಮ್ಮ ಪ್ರತಿಭೆ, ಪರಿಶ್ರಮ ಹಾಗೂ ಸಂಸ್ಕೃತಿಯ ಮೇಲಿನ ಆಸಕ್ತಿಗೆ ಸಂದ ಗೌರವವಾಗಿದೆ. ನೀವು ಪೊಲೀಸ್ ಸೇವೆಯ ಜೊತೆಗೆ ಕನ್ನಡ ಜಾನಪದ ಸಂಸ್ಕೃತಿಯನ್ನು ಉತ್ತೇಜಿಸುತ್ತಿರುವುದು ನಮಗೆ ಹೆಮ್ಮೆಯನ್ನು ತಂದಿದೆ. ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಕೃಷ್ಣಮೂರ್ತಿರವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಅವರಿಗೆ ನಾನು
ಶುಭ ಕೋರ್ತಾ ಇದ್ದೀನಿ. ಸದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿನ್ನರ್ ಆಗಿ ಬರಲಿ ಅಂತ ಸಹ ಆಶಿಸ್ತೀನಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವರಿಗೆ ಸೆಲೆಕ್ಟ್ ಆಗಿ ನಮ್ಮ ಒಂದು ಪೊಲೀಸ್ ಇಲಾಖೆಗೆ ಗೆದ್ದು ಬರೋದ್ರ ಮೂಲಕ ನಮ್ಮ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೂ ಅವರು ಇದೇ ರೀತಿ ತಮ್ಮ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿ. ಅವರಿಗೂ ಅವರ ಕುಟುಂಬಕ್ಕೂ ಅವರ ತಂದೆ ತಾಯಿಗಳಿಗೂ ಒಳ್ಳೆಯ ಹೆಸರನ್ನು ತರಲಿ ಹಾಗೂ ನಮ್ಮ ಇಲಾಖೆಗೂ ಸಹ ಒಳ್ಳೆಯ ಹೆಸರನ್ನು ತರಲಿ ಎಂದು ನಾನು ಅವರಿಗೆ ಆಶಿಸುತ್ತೇನೆ. ಈ ಹಾಡು ಹಕ್ಕಿಗೆ ಹಾಡೋದಷ್ಟೇ ಅಲ್ಲ, ಕಲಾತ್ಮಕ ಸಿನಿಮಾಗಳನ್ನ ನೋಡೋ ಹಾಗೂ ಪುಸ್ತಕಗಳನ್ನ ಓದೋ ಗೀಳು ಉಂಟು. ಕೋಟೆ ನಾಡಿನವರಾದ ಕೃಷ್ಣಮೂರ್ತಿಗಳು ನಮ್ಮ ಗಾನ ಸಿಂಚನದ ಮತ್ತೊಬ್ಬ ಸ್ಪರ್ಧಿ. ನನ್ನ ಮಗ ಡಿ ಚಂದನಬಾಯಿಯ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರ್ತಾನೆ. ಉತ್ತಮ ಹಾಡುಗಳನ್ನು ಆಡಿ ಇನ್ನೊಮ್ಮೆ ಗೆದ್ದು ಬರಲೆಂದು ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಡಿ ಚಂದನ ವಾಹಿನಿಯಲ್ಲಿ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುತ್ತಾರೆ. ಚೆನ್ನಾಗಿ ಆಡಿ ಬರಲೆಂದು ಶುಭ ಕೋರುತ್ತೇನೆ. ಧನ್ಯವಾದಗಳು. ಚಂದನದಲ್ಲಿ ಇವರ ಮ್ಯೂಸಿಕ್ ಜರ್ನಿಗೆ ನಮ್ಮ ಕಡೆಯಿಂದ ಗುಡ್ ಲಕ್. ಚಿತ್ರದುರ್ಗದ ಸಂಚಾರಿ ಆರಕ್ಷಕರಾದಂತಹ AT ಕೃಷ್ಣಮೂರ್ತಿ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. AT ಸರ್, ವಾಟ್ ಅ VT ಸರ್, ಅಮೇಜಿಂಗ್. ಚೆನ್ನಾಗಿದೆ. ನೀವ್ ಆರಾಮ್ರಿ? ಸೂಪರ್. ಚಿತ್ರದುರ್ಗದ ಕಲ್ಲಿನ ಕೋಟೆ ಅಲ್ಲಿಂದ ಸಂಚಾರಿ ಆರಕ್ಷಕರಾಗಿ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀರಿ. ನಿಮ್ಮ ಕೆಲಸದ ಜೊತೆಗೆ ಈ ಸಂಗೀತ ಕಲಿಕೆ ಅಥವಾ ಸಂಗೀತದ ಬಗ್ಗೆ ಧ್ಯಾನ, ಇದು ಎಲ್ಲವೂ ನಾವು VTನಲ್ಲಿ ನೋಡಿದ್ವಿ. ಹೇಳಿ ಸರ್, ಗಾನ ಸಿಂಚನದ ಬಗ್ಗೆ ನಿಮ್ಮ 2 ಮಾತು, ಹಾಗೆ ಇಲ್ಲಿಯವರೆಗಿನ ನಿಮ್ಮ ಪಯಣದ ಬಗ್ಗೆ ಒಂದು ಚುಟುಕಾಗಿ ಒಂದು ನಿಮಿಷದಲ್ಲಿ. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ತೀರ್ಪುಗಾರರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮದು ಸಂಗೀತ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮೂರಲ್ಲಿ ಪ್ರತಿ ಶನಿವಾರ ಒಂದೊಂದು ಮನೆಯಲ್ಲಿ ಭಜನೆ ಮಾಡ್ತಾರೆ ಮೇಡಮ್. ಆ ಭಜನೆಯಲ್ಲಿ ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ದಮಡೆ ಬಡ್ಕೊಂಡು ಹೋಗಿದ್ದು, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಆಮೇಲೆ D.Ed ಓದುವಾಗ ಸಾಣೇಹಳ್ಳಿಯಲ್ಲಿ ನಾನು D.Ed ಓದಿದ್ದು. ರಂಗ ಶಿಕ್ಷಣ ಕೊಡುವಂಥ ಸ್ಥಳ ಅದು. ಕೆಲವು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು ಕೂಡ ಅಲ್ಲಿ, ಅಂತಾರಾಷ್ಟ್ರೀಯ ನಾಟಕೋತ್ಸವ ಕಾರ್ಯಕ್ರಮಗಳಲ್ಲಿ ಮಾಡ್ತಾರೆ. ಅಂಥ ಕಾರ್ಯಕ್ರಮಗಳಲ್ಲಿ ನಾವು ಜಾನಪದ ಹಾಡುಗಳು ಎಲ್ಲ D.Edಲ್ಲಿ ಆಡ್ತಾ ಬಂದಿದ್ವಿ. ಆಮೇಲೆ D.Edಲ್ಲಿ ರಾಜ್ಯ ಮಟ್ಟದಲ್ಲಿ ಜಾನಪದ ಪ್ರಶಸ್ತಿ ಕೂಡ ತಗೊಂಡಿದ್ದೀವಿ. ಸರ್, ನಂದೊಂದು ಪ್ರಶ್ನೆ. ನೀವು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಿ, ಸಂಚಾರಿ ಆರಕ್ಷಕರು ನೀವು, ಅದ್ರ ಜೊತೆಗೆ ನಿಮಗೆ ಸಂಗೀತ ಕಲೀಲಿಕ್ಕೆ ಸಮಯ ಸಿಗತ್ತಾ ಅಂತ? ಮೇಡಮ್, ಡ್ಯೂಟಿಲಿ ಆರಾಮ ಟೈಮಲ್ಲಿ ಎಲ್ಲ ಒಂದು ಸ್ವಲ್ಪ 8 ಗಂಟೆ ಮೇಲೆ ಒಂದು ಸ್ವಲ್ಪ ಆರಾಮಾದ ಟೈಮಲ್ಲಿ ಅಲ್ಲಿ ಕುತ್ಕೊಂಡು ಜಾಗದಲ್ಲೇ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕಲಿತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಬೇರೆ ಬೇರೆ ಹಾಡುಗಳು ಸಮೇತ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮೇಡಮ್. ಸೂಪರ್. ಹಾಗಿದ್ರೆ ನಿಮ್ಮ ಹಾಡನ್ನ ನಾವು ಕೇಳಲೇಬೇಕು. ಯಾವ ಹಾಡನ್ನ ಹಾಡ್ತಿದ್ದೀರಿ ಮೇಡಮ್? ಅಮ್ಮನ ಮನೆಯಿಂದ ಅತ್ತೆಯ ಮನೆಗೆ ಹೋಗಿ ಈ ಹಾಡನ್ನ ಹಾಡ್ತಿದ್ದೀರಾ? ಓಕೆ, ಬನ್ನಿ ಜೋರಾದ ಚಪ್ಪಾಳೆ. ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ಓ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ. ಓ ಮರಿಬೇಡ ತವರೂರು, ವರ್ಷಕ್ಕೆ ಒಮ್ಮೆ ತೇರು. ಮರಿಬೇಡ ತವರೂರು, ವರ್ಷಕ್ಕೆ ಒಮ್ಮೆ ತೇರು. ಕಷ್ಟ ಇರಲಿ ನೂರು, ಕಷ್ಟ ಇರಲಿ ನೂರು. ಮರಿಬೇಡ ಅಣ್ಣನ ಸೂರು, ಮರಿಬೇಡ ಅಣ್ಣನ ಸೂರು. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ
ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಓ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಓ ಥ್ಯಾಂಕ್ ಯು. ನಮ್ಮ ಸಂಚಾರಿ ಆರಕ್ಷಕರ ಜೊತೆ ನಮ್ಮ ಆರಕ್ಷಕರು ಇದ್ದಾರೆ. ಸರ್ ಹೇಳಿ ಸರ್, ಹೇಗನ್ನಿಸ್ತು ನಮ್ಮ A.T. ಕೃಷ್ಣಮೂರ್ತಿ ಅವರ ಈ ಒಂದು ಹಾಡು? ಕೃಷ್ಣಮೂರ್ತಿ, ನಿನಗೆ ಸ್ವಾಗತನಪ್ಪ. ನನಗೆ ಖುಷಿ ಆಗ್ತದೆ, ಯಾಕಂದರೆ ನಾವೆಲ್ಲ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಇಲಾಖೆಯಲ್ಲಿ ಮೊದಲಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಆಡಲಿಕ್ಕೆ ಪರ್ಮಿಷನ್ನೇ ಕೊಡ್ತಾ ಇರಲಿಲ್ಲ ಮೇಡಮ್. ಆದರೆ ಕೆಲವು ಪೊಲೀಸ್ ಕಮಿಷನರ್ಗಳೆಲ್ಲನೂ ತುಂಬ ಎನ್ಕರೇಜ್ ಮಾಡಿದರು. ಹಿಂದಿಂದಲೂ ಅನೇಕ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಲಾಖೆಗೆ ಋಣ ಇರಬೇಕು ನಮಗೆ. ಯಾಕೆಂದರೆ ಪೊಲೀಸ್ ಇಲಾಖೆ 24 ಗಂಟೆಗಳ ಕಾಲ ಟೆನ್ಷನ್ ಇರ್ತಕ್ಕಂಥ ಒಂದು ಕೆಲಸ ಆದರೂ ಸಹ, ಆದರೆ ಪ್ರವೃತ್ತಿಯಲ್ಲಿ ಇರ್ತಕ್ಕಂಥ ಒಂದು ಗಾಯನವನ್ನು ಅಥವಾ ಯಾವುದೇ ಒಂದು ಕಲೆಯನ್ನು ನಾವು ಅನಾವರಣಗೊಳಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೂ ಒಂದು ಇವತ್ತಿನ ದಿವಸ ಈ ಒಂದು ಸುಪ್ರಸಿದ್ಧ ವೇದಿಕೆಗೆ ಗಾನಸಿಂಚನ ಕಾರ್ಯಕ್ರಮದಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಆಡ್ತಾಯಿದ್ದೀರಿ. ನಿಮ್ಮಾಗೆ ಹಿಂದೆ ಸುಬ್ರಹ್ಮಣ್ಯ ಅಂತಕ್ಕಂಥವ್ರು, ಅವರು ಸಹ ಪೊಲೀಸ್ ಇಲಾಖೆಯಲ್ಲಿ ಹಾಡಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಒಳ್ಳೊಳ್ಳೆ ಪ್ರತಿಭೆಗಳು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಅದನ್ನು ಬೇಕು, ಯಾಕಂದರೆ ಕರ್ತವ್ಯದ ಜೊತೆಗೆ 90% ನೀವು ಡ್ಯೂಟಿ ಮಾಡಿ, 10% ನೀವು ಕಲೆಗೆ ನೀವು ಅವಕಾಶ ಕೊಡಿ. ಮುಂದೆ ನಿಮ್ಗೆ ಇನ್ನೂ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ನಾನು ಶುಭ ಕೋರ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಚನಾ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗಲ್ಲ, ಎಲ್ಲ ಸರ್ ಹೇಳಿದ್ದಾರೆ. A.T. ಕೃಷ್ಣಮೂರ್ತಿ ಅಂತ ಹೇಳಿದ್ರಲ್ಲ, ಎನಿ ಟೈಮ್ ಕೃಷ್ಣಮೂರ್ತಿ ಅಂತ ಹೇಳ್ತೀನಿ ನಾನು. ಯಾವ ಸಮಯದಲ್ಲೇ ಆಗಲಿ ಸೇವೆಗೆ ಸಿದ್ಧ ಅಂತ. ವೆರಿ ವೆಲ್ ಸೆಡ್. ಗಾಡ್ ಬ್ಲೆಸ್ ಯು. ನಿಮಗೆ ವೇದಿಕೆಯಿಂದ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಮೂರ್ತಿರವರೇ, ನಿಮ್ಮನ್ನ ನೋಡಿ ಮತ್ತಷ್ಟು ಜನಕ್ಕೆ ಸ್ಫೂರ್ತಿಯಾಗಿ ಮತ್ತಷ್ಟು ಜನ ಆರಕ್ಷಕರಾಗ್ಲಿ, ಬೇರೆ ಹುದ್ದೆಯಲ್ಲಿರುವಂಥವರಾಗಲಿ ಹೊರಗಡೆ ಬಂದು ಹಾಡೋ ಥರ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನಮ್ಮ ಗೋವಿಂದ ರಾಜು ಕೆ ಅವರ ಈ ಒಂದು ವಿಟಿ ನೋಡುವಂಥ ಸಮಯ. ವಿಟಿ ಪ್ಲೀಸ್. ಸೂತಕದ ಮನೆಯಲ್ಲಿ ಹಾಡು, ಸಂಗೀತದ ಮೂಲಕ ಸಾಂತ್ವನ, ಭಜನೆ ಭಕ್ತಿಗೀತೆಗಳೇ ಗೋವಿಂದರಾಜು ನಿತ್ಯದ ಕಾಯಕ. ಕಾರ್ಯಕ್ರಮಗಳಲ್ಲೇ ಪೂರ್ತಿ ಜೀವನ ಎಲ್ಲ ಮುಡುಪಾಗಿಟ್ಬಿಟ್ಟಿದೀವಿ. ಸಾವಿನ ಭಜನೆ, ತಿಥಿ ಕಾರ್ಯಕ್ರಮ, ದೇವ್ರ ಭಜನೆ, ಸುಗಮ ಸಂಗೀತ, ಮದ್ವೆ, ದೇವಸ್ಥಾನಗಳು, ಈ ತರ ಎಲ್ಲ ಕಾರ್ಯಕ್ರಮದಲ್ಲೇ ಜೀವನ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪನ ಕಂಚಿನ ಕಂಠ ಇನ್ನೂ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ ಅನ್ನೋ ಇವರ ಪಾಲಿಗೆ ತಂದೆನೇ ಮೊದಲ ಗುರುವಂತೆ. ಇದುವರೆಗೂ ನನಗೆ ಇಷ್ಟವಾದ ಕಂಠ ಯಾವುದು ಅಂದ್ರೆ ನನ್ನ ತಂದೆಯವ್ರದ್ದೇ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕಂಚಿನ ಕಂಠ ಅವ್ರದ್ದು. ಹಾಗಾಗಿ ನನ್ನ ತಂದೆ ಭಜನೆ ಎಲ್ಲ ಮಾಡ್ತಾ ಇದ್ರು. ಅವ್ರ ಜೊತೆಯಲ್ಲಿ ಚಿಕ್ಕ ಹುಡುಗನಾಗಿಂದನೂ ಹೋಗ್ತಾ ಹೋಗ್ತಾ ಅವ್ರ ಮುಖಾಂತರನೇ ಕಲ್ತ್ಕೊಂಡ್ಬಂದೆ. ಪೇಪರ್ ಹಾಕೊಂಡು ಅವನ ಜೀವನನೇ ಈ ಒಂದು ಕಲೆಗೆ ಮುಡುಪಾಗಿಟ್ಬಿಟ್ಟಿದ್ದಾರೆ. ಅವನ ಉಸಿರೇ ಆ ಒಂದು ಜಾನಪದ ಕಲೆಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನ ನಮ್ಮ ಗೋವಿಂದರಾಜ್ ಅವರು ಕೊಡ್ತಾ ಇದ್ದಾರೆ. ಅವರು ಸಾವಿನ ಮನೆ ಭಜನೆಗಳು, ಮದುವೆ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಹಾಡು ಹೊಟ್ಟೆ ತುಂಬಿಸಲ್ಲ ಅಂತ ಮನೆಯವರು ಎಷ್ಟೇ ರಾಗ ಹಾಡಿದ್ರು, ಹೊಟ್ಟೆ ಬಟ್ಟೆ ಕಟ್ಟಿ ಕಾಲು ಸವೆಸಿದ್ರು ಮನದುಂಬಿ ಹಾಡೋದ್ರಲ್ಲೇ ಆನಂದ ಇವರಿಗೆ. ತುಂಬಾ ಕಷ್ಟಪಟ್ಟಿದೀವಿ ಜನಪದ ಇದ್ರಲ್ಲಿ. ಒಂದೊಂದ್ ಕಾರ್ಯಕ್ರಮದಲ್ಲಿ ಊಟ ಇಲ್ಲ, ಊಟ ಮಾಡದೆ ಎಷ್ಟೋ ಸಲಿ ನಾವು ಅಂದ್ರೆ ನಮ್ ಹೆಸರು ಗುರ್ತಿಸ್ಕೋಬೇಕಲ್ವಾ, ನಮ್ಮನ್ನ ಯಾರು ಗುರ್ತಿಸಲ್ಲ, ನಾವು ಗುರ್ತಿಸ್ಕೋಬೇಕು. ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಕರಿಯರು ದುಡ್ಡು ಕೊಡ್ತಾ ಇರ್ಲಿಲ್ಲ. ನಾವು ಕಾಸ್ಟ್ಯೂಮ್ಸ್ ಹಾಕೊಂಡಾಗ ಚಪ್ಪಲಿ ಹಾಕಲ್ಲ, ನಾವು ಸಾಂಗ್ ಆಡ್ಬೇಕಾದ್ರೆ ಚಪ್ಪಲಿ ಹಾಕ್ದಿರಾ ಬಿಸಿಲಲ್ಲಿ ನಡೀತಾ ಕಾಲಲ್ಲೆಲ್ಲ ರಕ್ತ ಸುರಿಸ್ಕೊಂಡಿದ್ವಿ. ಆ ತರ ಎಲ್ಲ ಅನುಭವ. ದೊಡ್ಡಬಳ್ಳಾಪುರದ ಕೆಸ್ತೂರಿನ ಕನ್ನಡ ಕಸ್ತೂರಿ ಗೋವಿಂದರಾಜು ತಮ್ಮ ಕಾರ್ಯಕ್ರಮಗಳೆಲ್ಲ ಸ್ಯಾನೆ ಸಾವಿನ ಮನೆ ತಿಥಿ ಕಾರ್ಯಕ್ರಮದಲ್ಲಿ ಅದರಿಂದ ನಾವು ಊಟ ಮಾಡ್ತಾ ಇದೀವಿ ಸರ್. ಕಾಸಿಗಿಂತ ಕಲೆ, ಹಸಿವಿಗಿಂತ ಹಾಡು ಮುಖ್ಯ ಅನ್ನೋ ಕಲಾರಾಧಕ ಸರ್. ನಮ್ಮ ಸಂಸ್ಕೃತಿನೇ ಜಾನಪದ, ವಾತಾವರಣನೇ ಜಾನಪದ. ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಇವರ ಗಾನ ಸಿಂಚನದ ಪಯಣ ಸರಾಗವಾಗಿ ಸಾಗಲಿ ಅನ್ನೋದೇ ನಮ್ಮಾಶಯ.
ದೊಡ್ಡಬಳ್ಳಾಪುರ ಗೋವಿಂದರಾಜು ಕೆ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ನಮಸ್ಕಾರ ಗೋವಿಂದರಾಜು ಅವರೇ, ಹೇಗಿದ್ದೀರಿ? ಸೂಪರ್ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನ್ ಇಷ್ಟೊಂದೆಲ್ಲ ಉಂಗ್ರೆಲ್ಲ ಹಾಕೊಂಡ್ ಬಂದಿದ್ದೀನಿ? ನಂಬರ್ ಗುರುಜಿನ ನೀವು? ಹೌದಾ? ಓಕೆ, ನಾನು ತುಂಬಾ ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇವ್ರ ಗಾಳಿ ನನ್ನ ಕಡೆ ಬೀಸಿದೆ. ಓಕೆ, ನಿಮ್ನ ನೋಡೋದಕ್ಕೆ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ನೀವು ಶಾಸ್ತ್ರಗಳ ಜೊತೆ ನೀವು ಇಲ್ಲ ಮೇಡಮ್, ಇಲ್ಲ ಮೇಡಮ್. ಅಂದರೆ ನಾವು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತೀವಲ್ಲ, ಜನಪದ ಹಾಡುಗಳೆಲ್ಲ ಹಾಡ್ತಾ ಇರ್ತೀವಲ್ಲ, ಸೊ ಹಾಗಾಗಿ ಇದೇ ಥರ ರೆಡಿ ಆಗ್ತೀವಿ ಅಷ್ಟೇ ಮೇಡಮ್, ಇನ್ನೇನು ಬೇರೆ ಏನಿಲ್ಲ. ಹಾಡೋದಕ್ಕೆ ಈ ರೀತಿಯಾಗಿರೋದಾ? ಯಾವ ಶಾಸ್ತ್ರ ಏನು ಹೇಳೋದು? ಹೌದಾ? ಜನಪದ ಗೀತೆಯ ಬಗ್ಗೆ ಒಲವು. ಓಕೆ, ಚೆನ್ನಾಗಿ ರೆಡಿ ಆಗಿದ್ದೀರಿ ಸರ್. ಒಂಥರ ವಿಭಿನ್ನವಾಗಿ ವಿಶಿಷ್ಟವಾಗಿ ರೆಡಿ ಆಗಿದ್ದೀರಿ. ಯಾವ ಹಾಡನ್ನು ಹಾಡ್ತಿದ್ದೀರಿ? 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ ಅಂತ ಹಾಡ್ತಾ ಇದ್ದೀನಿ. ಯಾಕಂದರೆ ಮೇಡಮ್, ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳ ಬಗ್ಗೆ ಒಲವೇ ಇಲ್ಲ. ತಂದೆ ತಾಯಿಗಳನ್ನೆಲ್ಲ ಬೀದಿ ಪಾಲು ಮಾಡ್ತಿದ್ದಾರೆ. ನನ್ನ ಪ್ರಕಾರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ಒಂದು ಸಾರಿ ತಂದೆ ತಾಯಿಗಳನ್ನ ಕಳ್ಕೊಂಡ್ಮೇಲೆ ಮತ್ತೆ ನಾವು ಎಷ್ಟು ಜನ್ಮ ಎತ್ತಿರೋ ಅವ್ರ ಋಣ ತೀರ್ಸೋಕ್ಕಾಗಲ್ಲ, ಅವ್ರು ಮತ್ತೆ ನಮಗೆ ಸಿಗಲ್ಲ. ಇದನ್ನು ಹೇಳ್ತಾ ಈ ಗೀತೆಯನ್ನು ನಾಡಿನ ಜನತೆಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗೆ ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೂ ತೀರ್ಪುಗಾರರಿಗೆಲ್ಲ ನನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಕರ್ನಾಟಕದ ಎಲ್ಲ ತಂದೆ ತಾಯಿಯಂದಿರು ನಿಮ್ಮ ತಂದೆ ತಾಯಿಯಂದಿರು ಅಂತ ತಿಳ್ಕೊಂಡು ಈ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದೀರಿ. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಗೋವಿಂದರಾಜು ಅವರಿಗೆ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ತಳ್ಳಬೇಡ, ಅವಳ ಬೇರೆ ಮಾಡಬೇಡ, ತಮ್ಮ ಬೇರೆ ಮಾಡಬೇಡ. ಒಂಬತ್ತು ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ತಳ್ಳಬೇಡ, ಅವಳ ಬೇರೆ ಮಾಡಬೇಡ, ತಮ್ಮ ಬೇರೆ ಮಾಡಬೇಡ. ಮಾಡಿ ನಿನ್ನ ಶಾಲೆಗೆ ಕಳಿಸಿದ್ಲು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಕೂಲಿ ಮಾಡಿ ನಿನ್ನ ಶಾಲೆಗೆ ಕಳಿಸಿದ್ಲು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಅಮ್ಮ ಅಮ್ಮ ಅಮ್ಮ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಮುಪ್ಪಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಕುಂತಾಳ, ಕನಸು ಕನಸಾಗಿ ಒಯ್ದ, ಕನಸು ಕನಸಾಗಿ ಒಯ್ದ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಹೆಂಡ
ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ತಳ್ಳಬೇಡ, ಅವಳ ಬೇರೆ ಮಾಡಬೇಡ, ತಮ್ಮ ಬೇರೆ ಮಾಡಬೇಡ. ಹೆಂಡತಿ ಮನೆಗೆ ಬಂದ ವರುಷಕ್ಕೆ ಹೀಗ್ಯಾಕೆ ನೀನಾದೆ, ಹಿಂದಿದ್ದ ಮರೆತು ಹೆಂಡತಿ ತಾಯಿಯಂತೆ ಪಡಿದೆ. ಹೆಂಡತಿ ಮನೆಗೆ ಬಂದ ವರುಷಕ್ಕೆ ಹೀಗ್ಯಾಕೆ ನೀನಾದೆ, ಹಿಂದಿದ್ದ ಮರೆತು ಹೆಂಡತಿ ಮಾತೇಳಿ ನಾಯಿಯಂತೆ ಬಡಿದೆ. ಹೆಂಡತಿ ಮಾತೇಳಿ ಎತ್ತ ತಾಯಿಯ ಸಿಕ್ಕಿದಂಗೆ ನೀ ಬಡಿದೆ. ಅಯ್ಯೋ ಶಿವನೇ ಅಯ್ಯೋ, ಹೆಂಡತಿ ಮಾತೇಳಿ ಎತ್ತ ತಾಯಿಯ ಸಿಕ್ಕಿದಂಗೆ ನೀ ಬಡಿದೆ. ಅಪಮಾನ ನಮಗೆಂದು ಹಡೆದ ತಾಯಿಯ ಹೊರಗಡೆ ನೀ ತಳ್ಳಿದೆ. ಮುದುಕಿಯ ಈಗ್ಯಾಕೆ ನೀನೂಕಿದೆ, ಮುದುಕಿಯ ಈಗ್ಯಾಕೆ ನೀನೂಕಿದೆ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ತಳ್ಳಬೇಡ, ಅವಳ ಬೇರೆ ಮಾಡಬೇಡ, ತಮ್ಮ ಬೇರೆ ಮಾಡಬೇಡ, ತಮ್ಮ ಬೇರೆ ಮಾಡಬೇಡ. ಮುನಿರಾಜು ಸರ್. ಗೋವಿಂದರಾಜು ಸರ್ ನಮಸ್ತೆ. ಹಾಕಿರೋ ಉಂಗುರಗಳು ಚಿನ್ನದವ ಹೇಗೆ ಅಂತ? ಚಿನ್ನ ಭಾಳ ದುಬಾರಿ ಆಗಿದೆ. ಹ್ಞೂ ಸರ್, ಹ್ಞೂ ಸರ್. ಚಿನ್ನದವೇನಾ? ಒಂದು ಚಿನ್ನದಂತ ಹಾಡಾಡದೆ ಈಗ ನೀನು. ಚಿನ್ನದಂತ ಹಾಡೋದು 9 ತಿಂಗಳು ಹೆತ್ತು ಸಾಕಿದ ತಾಯಿ ಮರಿಬೇಡ. ಜನಪದ ಹಾಡುಗಳು, ಜನಪದ ಶೈಲಿಯ ಹಾಡುಗಳು ಅಂತ ಇದ್ದಾವೆ. ಮೂಲ ಜನಪದ ಹಾಡುಗಳು, ಜನಪದ ಶೈಲಿಯ ಹಾಡುಗಳಿಗೂ ವ್ಯತ್ಯಾಸ ಗೊತ್ತಿರಬೇಕು. ಯಾರು ಇದನ್ನು ಬರೆದು ಹಾಡಿರ್ತಾರೆ ಅವು ಜನಪದ ಶೈಲಿ ಹಾಡುಗಳು, ಜನಪದದ ಪ್ರಕಾರದಲ್ಲಿ ಇರ್ತವೆ ಅವು. ಆದರೆ ಇತ್ತೀಚೆಗೆ ತುಂಬ ಜನಪದ ಶೈಲಿಗಳ ಹಾಡುಗಳು ಅಂತ ಹೇಳಿ ಬೇರೆ ಬೇರೆ ಎಲ್ಲ ನಾವು ಕೇಳ್ತಾ ಇದ್ದೀವಿ. ಯಾವುದು ಜನಪದ, ಯಾವುದು ಜನಪದ ಅಲ್ಲ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಯಾಕೆ ಅಂದರೆ ನಾವು ಜನಪದ ಕಲಾವಿದರು ಅಂತ ಆದಮೇಲೆ ನಮಗೆ ಆ ಹಾಡಿನ ಸಾಹಿತ್ಯ ಯಾರು ಬರೆದದ್ದು ಏನು ಅಂತ ಗೊತ್ತಿರಬೇಕು. ಉದಾಹರಣೆಗೆ ಗುರುರಾಜ್ ಹೊಸಕೋಟೆಯವರು ಅನೇಕ ಹಾಡುಗಳನ್ನು ಬರೆದಿದ್ದಾರೆ. ಅದು ಈ ಸಮಾಜಕ್ಕೆ ಕೊಡೋ ಮೌಲ್ಯಗಳನ್ನು ಹೇಳುವಂಥ ಹಾಡಾದ್ರಿಂದ ಅವುಗಳು ಜನಪದವಾಗಿಯೇ ಬೆಳೆದುಕೊಂಡೋಗಿದೆ, ಹಾಸುಹೊಕ್ಕಾಗ್ಬಿಟ್ಟಿದ್ದಾವೆ. ಹಾಗಾಗಿ ಅವುಗಳನ್ನು ನಾವು ಮಾನ್ಯ ಮಾಡಬೇಕಾಗಿದೆ. ನಿಮ್ಮ ಹಾಡು ಕೂಡ ಜನಪದ ಹಾಡು ಅಂತಲೇ ನಾವು ಇಲ್ಲಿ ಮಾನ್ಯ ಮಾಡ್ತೀನಿ. ಧನ್ಯವಾದಗಳು. ಶುಭವಾಗಿ. ಥ್ಯಾಂಕ್ ಯು ಗೋವಿಂದರಾಜು ಅವರೇ. ನಿಮ್ಮನ್ನ ಗುರುಗಳೇ ಅಂತ ಯಾರಾದ್ರೂ ಕರೆದಿದ್ದಾರಾ? ಇಲ್ವಾ? ಇಲ್ವಾ? ಓಕೆ, ಸರಿ. ಥ್ಯಾಂಕ್ ಯು ಸೊ ಮಚ್. ಚಾಮರಾಜನಗರದ ಶಿವು ಅವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ತೊದಲು ಮಾತಿನ ಪೋರ, ಹಾಡಲ್ಲೇ ಮನ್ಸು ಕದಿಯೋ ಚೋರ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಜನತೆಗೆಲ್ಲ ಕಲೆಯನ್ನು ಉಳಿಸಿ, ಕಲೆಯನ್ನು ಬೆಳೆಸಿ. ಹುಟ್ಟುವಾಗ ಮಗು ಅಳೋದು ಸಹಜ, ಆದ್ರೆ ಆ ಅಳು ಕ್ಷಣಿಕ ಮಾತ್ರ. ಅಮ್ಮನ ಬೆಚ್ಚನೆಯ ಮಡಿಲು ಮಗುವಿನ ಮುಖದಲ್ಲಿ ನೆಮ್ಮದಿ ತಂದ್ರೆ ಮಗುವಿನ ಮುಗ್ಧ ಮುಖ ಅಮ್ಮನ ನೋವನ್ನ ಮರೆಸುತ್ತೆ. ಆದ್ರೆ ಶಿವ ಕತೆ ಮಾತ್ರ ಹೀಗಲ್ಲ. ಹುಟ್ಟಿನಿಂದ ಬೆನ್ನಿಗೆ ಹತ್ತಿದ ಕಷ್ಟ ಕೌಟಲಗಳಿಗೆ ಲೆಕ್ಕ ಇಲ್ಲ. ಅಮ್ಮನ ಕಣ್ಣೀರಿನ ಕೋಡಿಗೆ ಕಟ್ಟೆ ಕಟ್ಟೋರಿಲ್ಲ. ನಾನು ಹುಟ್ಟು ಬಟ್ಟಲ್ಲಿ ನನ್ನ ಮಕ್ಕಳು ಕರ್ಕೊಂಡು ದೇಶಾಂತರ ಬಂದು ಇವತ್ತು ಒಬ್ಬರ ಮನೆ ಜೀತ ಮಾಡಿ ನಾನು ಕಷ್ಟ ಬಿದ್ದು ಬೆಳೆಸ್ತಿ. ಅದನ್ನ ನನ್ನ ಮಗ ಮರ್ಯಾದೆ ಉಳಿಸ್ಕೊಂಡ. ಭಾರಿ ಕಷ್ಟ ಬಿದ್ದ ಅವನು.
ಕೊನೆಯಲ್ಲಿ ಅಪ್ಪನ ಕಳ್ಕಂಡ. ಅವನು ಮಾದಪ್ಪ ಒಂದು ದಾರಿಗೆ ತಂದು ನಿಲ್ಲಿಸ್ದ. ಶಿವಕಲೆ ಅಮ್ಮನ ಪಾಲಿಗೆ ಮರುಭೂಮಿಯಲ್ಲಿ ಸಿಗುವ ಓಯಸಿಸ್. ಇವತ್ತು ಕೈಲಾಸ ಮೂರ್ತಿಯಿಂದ ಹಿಡಿದು ಕಂಸಾಳೆ ಮಂಜಣ್ಣಯಿಂದ ಹಿಡಿದು ನಮ್ಮ ಮಗ ಒಂದು ದಾರಿಗೆ ಬಂದ. ಮಹದೇಶ್ವರ ದಯಬಾರದೆ ಅಂತ ಮೊರೆ ಇಟ್ಟಿದ್ದೆ ತಡ ಮಾಯ್ಕಾರ ಮಾದಪ್ಪ ಶಿವ ಕೈಗೆ ಕಂಸಾಳೆ ಕೊಟ್ಟು ಇದರಲ್ಲಿ ನಿನ್ನ ಬದುಕು ಭವಿಷ್ಯ ಅಂತ ವರ ಕೊಟ್ಟಾಗಿದೆ. ಇದು 15 ವರ್ಷಕ್ಕೆ ನನಗೆ ಇದು ಕಲೆ ಮೇಲೆ ಇಂಟ್ರೆಸ್ಟ್ ಗೊತ್ತು ನನಗೆ. ಆವಾಗಿಂದ ಇವಾಗ 24 ವರ್ಷ ಆವಾಗಿಂದ ನಾನು ಕಲಾ ಸೇವೆ ಮಾಡ್ತಿದ್ದೀನಿ. ನಾನು ಒಂದು 10 ಜನ ಮಕ್ಕಳಿಗೆ ಕಲೆನ ಕಲಿಸ್ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಬಟ್ಟೆ ಅಂಗಡಿಲಿ ಪಾರ್ಟ್ ಟೈಮ್ ಕಾಯಕ, ಕಂಸಾಳೆ ತಾಳ ಹಾಕ್ತಾ ಫುಲ್ ಟೈಮ್ ಗಾಯಕನಾಗಿರೋ ಶಿವು 100 ಉಳಿಪೆಟ್ಟು ತಿಂದು ಸೃಷ್ಟಿಯಾದ ಸುಂದರ ಶಿಲ್ಪ. ಒಳ್ಳೆ ಹುಡುಗ, ಚೆನ್ನಾಗಿ ಆಡ್ತಾನೆ. ಆಲ್ ದ ಬೆಸ್ಟ್, ಗೆದ್ದು ಬಾ ಶಿವು, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಶಿವು, ಮಲೆ ಮಹದೇಶ್ವರ ನಿಮಗೆ ಒಳ್ಳೇದು ಮಾಡಲಿ. ನಮ್ಮ ಶಿವರ್ಗೆ ಆಲ್ ದ ಬೆಸ್ಟು, ಚೆನ್ನಾಗಿ ಆಡಿ ಗೆದ್ದು ಬರಲಿ. ಚಿಕ್ಕ ವಯಸ್ಸಿಂದ ಪಾಪ ತುಂಬ ಕಷ್ಟ ಬಿದ್ದವನೆ. ಸ್ವಲ್ಪ ಅವನಿಗೆ ವಾಯ್ಸ್ ಸ್ವಲ್ಪ ತೊಂದರೆ ಐತೆ, ಅದರಿಂದ ಅವನು ಸ್ವಲ್ಪ ಮಾತಾಡೋಕ್ಕೆಲ್ಲ ಹಿಂಜರಿತಾ ಇರ್ತಾನೆ. ಇಲ್ಲಿ ಆಲ್ ದ ಬೆಸ್ಟ್ ಮಾದಪ್ಪ. ಶಿವು ಪರ್ಫಾರ್ಮೆನ್ಸ್ಗೆ ನಮ್ಮ ಕಡೆಯಿಂದ ಗುಡ್ ಲಕ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಾಮರಾಜನಗರ ಚಂಗಚಳಿಯ ಶಿವ ಅವರನ್ನ. ನಮಸ್ತೆ ಶಿವ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓಕೆ. ಸೊ ಶಿವು ಅವ್ರನ್ನ ಭೇಟಿ ಮಾಡಿದ್ದು ಗಾನ ಸಿಂಚನಕ್ಕೆ ನಾನು ಬರ್ಮಾಡ್ಕೊಳ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಜನಪದ ಹಾಡುಗಳನ್ನ ಬಹಳ ವರ್ಷದಿಂದ ಹಾಡ್ಕೋತಾ ಬಂದಿದ್ದೀರಿ. ಇತ್ತೀಚೆಗೆ ಪಾದಯಾತ್ರೆ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಯಾವ್ದು ಪಾದಯಾತ್ರೆ? ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿದ್ರಿ. ಓಕೆ. ಸೊ ಏನಕ್ಕೆ ಪಾದಯಾತ್ರೆ ಅಂತ? ಸುಮ್ನೆ ಹಾಗೇನಾ ಅಥವಾ ಏನಾದ್ರು? ಇಲ್ಲ ಮೇಡಮ್, ಒಂದು 15 ವರ್ಷದಿಂದ ನಾನು ಆಡ್ತಾ ಇದ್ದೀನಿ. ಪಾದಯಾತ್ರೆ ಮಾಡ್ತಿದ್ದೀರಾ? ವಯಸ್ಸಿಂದನು. ಓಕೆ. ಇವ್ರಿಗೂ ಕೂಡ ಹಾಗೆ ಮಾತನಾಡ್ಬೇಕಾದ್ರೆ ಸ್ವಲ್ಪ ಫಂಬಲ್ ಆಗುತ್ತೆ, ಆದ್ರೆ ಹಾಡ್ಬೇಕಾದ್ರೆ ಮಾತ್ರ ಬಹಳ ಆರಾಮಾಗಿ ನಿರರ್ಗಳವಾಗಿ ಹಾಡ್ತಾರೆ. ನಿಮ್ಗೆ ಒಳ್ಳೇದಾಗ್ಲಿ ಶಿವು ಅವರೇ. ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಿ? ಇವತ್ತು ಬನ್ನಿ ಗರುವೆ ಸಿದ್ದಪ್ಪಾಜಿ. ಓ, ಸಿದ್ದಪ್ಪಾಜಿಗೆ ಒಂದ್ಸರಿ ನಮಸ್ಕಾರ ಹಾಕ್ತಾ ನಿಮ್ ಹಾಡನ್ನ ಕೇಳೋಣ. ಬನ್ನಿ, ಜೋರಾದ ಚಪ್ಪಾಳೆ. ಸಿದ್ದಯ್ಯ ಕೋಪ ನಮ್ಮಲ್ಲಿ, ಓ ಯಾಕೋ ಸಿದ್ದಯ್ಯ ಕೋಪ ನಮ್ಮಲ್ಲಿ, ದಯವಿಲ್ಲವೇ ನಿಮಗೆ ನಮ್ಮಲ್ಲಿ, ಈ ಬಡವರ ಮೇಲೆ ದಯವಿರಲಿ, ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮ್ಮೆಗಳಲ್ಲಿ, ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮ್ಮೆಗಳಲ್ಲಿ, ಬಾರಿ ಕಂಡಾಯದವರೇ ಬನ್ನಿ ಗುರುವೇ. ಶಿವು ಅವರೇ, ಬಹಳ ಸೊಗಸಾಗಿ ಸೂಪರ್ ಆಗಿ ಹಾಡಿದ್ರಿ. ಈಗ ನಮ್ಮ ಅರ್ಚನಾ ಮೇಡಮ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಎಸ್ ಮ್ಯಾಮ್. ನಮಸ್ಕಾರ ಕಣಪ್ಪ. ಮೇಡಮ್, ಶಿವು ಅಂತ ಹೆಸರಿಟ್ಕೊಂಡಿದ್ದೀರಾ. ಪಾದಯಾತ್ರೆ ಮಾಡ್ತಾ ಬಂದಿದ್ದೀರಿ ಚಿಕ್ಕ ವಯಸ್ಸಿಂದನೇ. ಆ ಶಿವನ ಶಕ್ತಿ ನಿಮ್ಮಲ್ಲಿ ಬರಲಿ, ನಿಮ್ಮ ಕೀರ್ತಿ ನಾಡಿನ ಉದ್ದಗಲಕ್ಕೂ ಹರಡಲಿ, ಎಲ್ಲರೂ ನಿಮ್ಮ ಹಾಡನ್ನು ಕೇಳೋದಕ್ಕೆ ತುದಿಗಾಲಲ್ಲಿ ಕಾಯಬೇಕು, ಆ ಥರ ನೀವು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ.
ಗಾನಸಿಂಚನ ವೇದಿಕೆಗೆ ಸ್ವಾಗತ. ಇನ್ನು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ನಮಗೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲರಿಗೂ ನೀವು ಸಂತೋಷವನ್ನು ನೆಮ್ಮದಿಯನ್ನು ಕೊಡೋ ಹಾಗಾಗಲಿ. ಶುಭವಾಗಲಿ. ಥ್ಯಾಂಕ್ಸ್ ಮೇಡಮ್. ಖುಷಿ ಆಯ್ತಾ? ಅವ್ರಿಗೆ ಎಲ್ಲಿ ಬನ್ನಿ ಇಲ್ಲಿ, ಅವ್ರಿಗೆ ಪಾಪ ಎಲ್ಲಿ ನೋಡ್ಬೇಕು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನನ್ಗೆ ಇನ್ನಸೆನ್ಸ್ ಅನ್ನೋದು ಎಲ್ಲೋ ಹೋಗ್ತಾ ಇದೆ ಅಂದಾಗ ಇಂಥವ್ರನ್ನ ನೋಡಿದ್ರೆ ನಿಜವಾಗ್ಲೂ ಇನ್ನಸೆಂಟ್ ಅಂತ ಅನ್ಸುತ್ತೆ. ಒಂದ್ಸತಿ ಹಿಂಗ್ ಮಾಡ್ಬೋದಾ? ಥ್ಯಾಂಕ್ ಯು. ಓಕೆ, ನಮ್ಮ ಪ್ರತಾಪ್ ಕೊಳ್ತೂರು ಇವರ ವಿಟಿಯನ್ನು ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕೊಳತ್ತೂರು ಅನ್ನೋ ಸಣ್ಣ ಹಳ್ಳಿಯ ಹುಡುಗ ಕೆಎನ್ ಪ್ರತಾಪ್. ನಾಟಕ ಅಂದ್ರೆ ಪ್ರಾಣ, ರಂಗಸಂಗೀತ ಇವರ ಧ್ಯಾನ. ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ ಕಲಿತಾ ಇರೋ ಈ ಪೋರನಿಗೆ ಕಲೆಗಾರರ ಕುಟುಂಬದ ಹಿನ್ನೆಲೆ ಇದೆ. ಪ್ರತಾಪ್ ತಂದೆ ನಂಜುಂಡಸ್ವಾಮಿ ತಂಬೂರಿ ಕಲಾವಿದರು. ನಾನು ನಿಮ್ಮ ಪುಟ್ಟ ಕಲಾವಿದ ಪ್ರತಾಪ್ ಕೊಳ್ತೂರು. ತಂಬೂರಿ ಹಿಡಿದು ಊರೂರು ಸುತ್ತಿ ಭಿಕ್ಷಾಟನೆ ಮಾಡಿ ಬೆಳೆಸಿದ ಮಗನಿಗೆ ಅಪ್ಪನಿಂದ ಸಿಕ್ಕ ಬಳುವಳಿ, ಹಾಡು, ನಾಟಕಗಳಲ್ಲಿನ ಒಲವು. ನಮ್ಮ ತಂದೆಯವರು ನಾಗೇಶ್ ಅವ್ರ ಜೊತೆ ಮನೆಗಳಲ್ಲಿ ಭಿಕ್ಷೆನ ಬೇಡ್ತಾ ಆಡ್ತಾ ಹೋಗ್ತಾ ಇದ್ರು. ಮುಂಚೆ ಎಲ್ಲ ಅವರು ಬರೀ ಊಟ ಮಾಡೋದಕ್ಕೋಸ್ಕರ ಈ ಕಲೆನ ಕಲಿತರು. ನನಗೆ ಈ ಕಲೆ ಏನಕ್ಕೆ ರೂಢಿ ಆಯಿತು ಅಂತಂದರೆ, ನಮ್ಮ ತಂದೆ ನನ್ನ ಒಂದ್ಸಲ ಒಂದು ಸ್ಟೇಜಿಗೆ ಕರ್ಕೊಂಡೋಗಿದ್ರು. ಅವಾಗ ಚಪ್ಪಾಳೆಗಳನ್ನ ಹೊಡೆದ್ರು. ಅಲ್ಲಿಂದ ನನಗೆ ತುಂಬ ಖುಷಿಯಾಗಿ ಈ ಕಲೆಯಲ್ಲಿ ನಾನು ಬೆಳಿಬೇಕು, ರೂಢಿ ಮಾಡ್ಕೋಬೇಕು ಅಂತೇಳಿ ನಾನು ಚೆನ್ನಾಗಿ ಓದ್ತಿದ್ದೆ. ಆದರೆ ಮತ್ತು ಇದನ್ನು ಓದೋದನ್ನು ಸಹ ಕಂಟಿನ್ಯೂ ಮಾಡೋಣ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿ ಸಂಗೀತ ಕಾಲೇಜಿಗೆ ಸೇರ್ಕೊಂಡು ಜನಪದವನ್ನು ನಾನು ರೂಢಿ ಮಾಡಿಕೊಂಡು ಜನಪದ ಕುಣಿತಗಳಾಗಿರ್ಬೋದು, ಜನಪದ ಗೀತೆಗಳು ಮತ್ತು ನಾಟಕಗಳು, ಬೀದಿ ನಾಟಕಗಳು, ಹರಿಕತೆಗಳು ಎಲ್ಲನೂ ಸಹ ರೂಢಿ ಮಾಡ್ಕೊಂಡಿದ್ದೀನಿ. ಬಡತನದಲ್ಲಿ ಅರಳಿದ ಪ್ರತಿಭೆ ಪ್ರತಾಪನ ಸಂಪತ್ತು ನಾಟಕ ಮತ್ತು ಪ್ರದರ್ಶನ ಕಲೆಗಳ ಸಂಗೀತ ಜ್ಞಾನ. ನಮ್ಮ ತಂದೆಗೆ ಯಾವಾಗಲೂ ಹೇಳ್ತಿದ್ದೆ, ನನಗೊಂದು ಸ್ಟೇಜ್ ಸಿಕ್ಲಿಯಪ್ಪ, ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅಂತ. ನನಗೆ ಚಂದನ ಟಿ ವಿಯವರು ಅವಕಾಶ ಕೊಟ್ಟಿದ್ದಾರೆ, ನಾನೇನು ಅಂತ ಪ್ರೂವ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಗಾನ ಸಿಂಚನದಲ್ಲಿ ಪ್ರತಾಪ್ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಮ್ಯಾಜಿಕ್ ಕ್ರಿಯೇಟ್ ಮಾಡೋದಕ್ಕೆ ನಮ್ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಬನ್ನಿ ಜೋರಾದ ಚಪ್ಪಾಳೆ ನಮ್ಮ ಪ್ರತಾಪ್ ಕೊಳ್ತೂರು ಅವ್ರಿಗೆ. ಪ್ರತಾಪ್ ಅವರೇ ನಮಸ್ತೆ. ಎಲ್ರಿಗೂ ಶರಣಾರ್ಥಿ. ಶರಣಾರ್ಥಿ. ನಿಮ್ಗೂ ಕೂಡ ಸಖತ್ತಾಗಿ ಕಾಣಿಸ್ತಿದ್ದೀರಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್, ನೀವು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಫಸ್ಟ್ ಟೈಮ್ ಇಷ್ಟು ಕಂಟೆಸ್ಟೆಂಟ್ ಅಲ್ಲಿ ಒಬ್ಬರೇ ಆದ್ರೂ ನನಗೆ ಹೇಳಿದ್ರಲ್ಲ. ಥ್ಯಾಂಕ್ ಯು ಪ್ರತಾಪ್ ಅವರೇ. ಓಕೆ, ಪ್ರತಾಪ್ ಅವ್ರಿಗೆ ಅವ್ರ ತಂದೆನೇ ಸ್ಫೂರ್ತಿ. ಅವ್ರ ತಂದೆ ಭಿಕ್ಷಾಟನೆ ಮಾಡಿ ಅವರು ಸಂಗೀತವನ್ನ ಕಲಿತಿದ್ರಂತೆ. ಈಗ ಅವ್ರ ಥ್ರೂ ನಮ್ಮ ಪ್ರತಾಪ್ ಅವರಿಗೆ ಸಂಗೀತ ಹಾಗೇ ಹರಿದು ಬಂದಿದೆ ಅಂತ ಹೇಳ್ಬೋದು. ಹೇಳಿ ಪ್ರತಾಪ್ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಅಂತ. ಎಲ್ರಿಗೂ ಗುರುಗಳು ಅಂತೆಲ್ಲ ಇದ್ದರೆ ನನಗೆ ನನ್ನ ತಂದೆನೇ ಮೊದಲನೇ ಗುರು. ಅವರೇ ನನಗೆ ಸ್ಫೂರ್ತಿ, ನನ್ನ ಜೀವ, ನನ್ನ ಪ್ರಪಂಚ ಎಲ್ಲ ಅವರೇನೆ. ಚಿಕ್ಕಂದ್ರಿಂದ ಭಿಕ್ಷೆ ಮಾಡಿ ನನ್ನನ್ನು ಸಾಕಿದ್ದಾರೆ. ಇಟ್ಸ್ ಓಕೆ. ನೋಡಿ, ಇಲ್ಲಿವರೆಗೂ ಇವ್ರು ಬಂದಿದ್ದಾರೆ. ಮೊದಲನೇದಾಗಿ ಎಲ್ಲರೂ ಜೋರಾಗಿ ಒಂದ್ಸಾರಿ ಚಪ್ಪಾಳೆ ಕೊಡಿ. ಅಪ್ಪ ಅವರು ನಡಕ್ತಾ ಇದ್ದಾರೆ. ನಿಮ್ ತಂದೆ ಬಂದಿದ್ದಾರಾ ಇವತ್ತು? ಇಲ್ವಾ? ಓಕೆ ಓಕೆ. ನೀರು ಬೇಕಾ ನಿಮ್ಗೊಂದು ಸ್ವಲ್ಪ? ನೀರು ಬೇಕಾ? ಓಕೆ ಓಕೆ. ನಿಮಗೆ ದೇವರು ತುಂಬ ಒಳ್ಳೇದು ಮಾಡ್ತಾನೆ. ನೀವು ಬಂದಿದ ತಕ್ಷಣ ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಮನಸ್ಸಿಗೆ ಭಾಸ ಆಗಿದೆಯಲ್ಲ, ಅಲ್ಲೇ ನೀವು ಗೆದ್ದುಬಿಟ್ರಿ. ಹೇಳಿ. ನಂಗೆ ನನ್ನ ತಂದೆನೇ ಸ್ಫೂರ್ತಿ. ಅದರಿಂದನೇ ನಾನು ಚೆನ್ನಾಗಿ ಓದ್ತಿದ್ದೆ. ಸೊ ನಾನು ಜನಪದದಲ್ಲಿ ಮತ್ತು ಥಿಯೇಟರಲ್ಲಿ ಏನಾದ್ರು ಮಾಡಬೇಕು ಅಂಥೇಳಿ ಡಿಪ್ಲೊಮೊ, BPA, MPA ಇಷ್ಟೂ ಸಹ ಥಿಯೇಟರಲ್ಲಿ ಮಾಡಿದೆ. ಬೀದಿ ನಾಟಕಗಳನ್ನ ಮೊದಲಿಗೆ ಪ್ರಾರಂಭ ಮಾಡಿದೆ. ಅಲ್ಲಿ ನಟರಾಜ್ ತಿಪ್ಟೂರನವರು ನನಗೆ ಗುರುಗಳಾಗಿ
ತುಂಬ ಅಂದರೆ ತುಂಬ ಯಾವ ರೀತಿ ಸ್ಟೇಜ್ ಮೇಲೆ ನೀನು ಮಾತಾಡಬೇಕು, ಯಾವ ರೀತಿ ನೀನು ವ್ಯಕ್ತಪಡಿಸ್ಬೇಕು, ನಿನ್ನ ಅಭಿನಯ ಯಾವ ಥರ ಇರಬೇಕು, ನಿನ್ನ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರಬೇಕು, ನಿನ್ನ ಭಾಷೆ ಯಾವ ಥರ ಇರಬೇಕು ಅಂಥೇಳಿ ನಮ್ಮ ನಟರಾಜ್ ಸರ್ ಕಲಿಸ್ಕೊಟ್ರು. ತದನಂತರದಲ್ಲಿ ನನ್ನ ಗುರಿ ಏನಂತಂದರೆ, ನನ್ನ ತಂದೆನ ಪ್ರಪಂಚ ನೋಡಿದೆ, ಆದರೆ ಅದರ ಮುಖ ನೆನಪಿಲ್ಲ. ಅದನ್ನು ಮುಂದುವರಿಸೋ ಹಾದಿಯಲ್ಲಿ ನಾನಿದ್ದೀನಿ. ಚಂದನ ವಾಹಿನಿಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಹಾದಿಯಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿರ್ವಿಘ್ನವಾಗಿ ನಿಮ್ಮ ಹಾದಿ ಸಾಗಲಿ. ನಿಮ್ಮ ತಂದೆಯವರ ಹೆಸರನ್ನ, ಜೊತೆಗೆ ನಿಮ್ಮ ಹೆಸರಲ್ಲೇ ಪ್ರತಾಪ ಇದೆ, ನಿಮ್ಮ ಸಂಗೀತದ ಜನಪದದ ಪ್ರತಾಪ ಇಡೀ ಕರ್ನಾಟಕವೇ ನೋಡೋ ಥರ ಆಗಲಿ, ಒಳ್ಳೇದಾಗಲಿ ನಿಮಗೆ. ಯಾವ ಹಾಡನ್ನು ಹಾಡ್ತೀರಿ ಪ್ರತಾಪ್ ಅವರೇ? ಮಲೆಯ ಮಾದೇವ ಮಹಾನುಭಾವ ಅನ್ನೋ ಸಾಂಗ್ ಹಾಡ್ತಿದ್ದೀನಿ. ಹಾ, ಬನ್ನಿ ನಮ್ಮ ಮಾದಪ್ಪನ್ಗೆ ಒಂದ್ಸರಿ ಹೋಗಿ ಅಂದ್ರಪ್ಪ. ದೇವ ಮಹಾನುಭಾವ ನಾನರಿಯೇ ನಿನ್ನ ಮಾಯಾವ, ನಾನರಿಯೇ ನಿನ್ನ ಮಾಯಾವ. ಮಾದೇವ ನಾನರಿಯೇ ನಿನ್ನ ಮಾಯಾವ. ಅಪ್ಪ ಎಲ್ಲಿದ್ದೆಯಪ್ಪ ಏಳ್ಮಲೆಯ ಮಾದೇವ, ಭಕ್ತನ ಮೇಲೆ ದಯವಿರಲಿ, ಭಕ್ತನ ಮೇಲೆ ದಯವಿರಲಿ. ಮೊದಲೇ ನಿಮ್ಮ ಪಾದವ ನೆನೆವೆವು, ಮತಿಗಳ ಕರುಣಿಸೋ ಮಾದೇವ, ಮತಿಗಳ ಕರುಣಿಸೋ ಮಾದೇವ. ಶಂಕರನೇ ಮತಿಗಳ ಕರುಣಿಸೋ ಮಾದೇವ. ಕಾರೆಂಬ ಕತ್ತಲು ದೋರೆಂದು ಮಳೆ ಹೊಯ್ದು, ಹೇಗೆ ಬರಲ್ಯಪ್ಪ ನಿನ್ನ ಬಳಿಗೆ, ಹೇಗೆ ಬರಲ್ಯಪ್ಪ ನಿನ್ನ ಬಳಿಗೆ. ಶಂಕರನೇ ಹೇಗೆ ಬರಲ್ಯಪ್ಪ ನಿನ್ನ ಬಳಿಗೆ. ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯಾವ, ನಾನರಿಯೇ ನಿನ್ನ ಮಾಯಾವ. ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯಾವ, ನಾನರಿಯೇ ನಿನ್ನ ಮಾಯಾವ. ಓಕೆ ಪ್ರತಾಪ್ ಅವರೇ, ಈಗ ನಮ್ಮ ಭೀಮ್ಗಲ್ ನಾರಾಯಣ ಸ್ವಾಮಿ ಸರ್. ತಂದೆ ಭಿಕ್ಷಾಟನೆ ಮಾಡಿದರೂ ಸಹ ನಿಮಗೆ ಸಂಸ್ಕೃತಿ ಸಂಸ್ಕಾರನ ಅವ್ರು ಕಲಿಸಿದ್ದಾರೆ, ವಿದ್ಯೆ ಕೊಡಿಸಿದ್ದಾರೆ. ಆದರೆ ಅವರ ಹೆಸರನ್ನು ಮತ್ತಷ್ಟು ಯಶಸ್ವಿಗೊಳಿಸಲಿಕ್ಕೆ ನೀವು ಇವತ್ತು ಗಾಯನ ಕ್ಷೇತ್ರದಲ್ಲಿ ನೀವು ಮುಂದೆ ಹೆಸರು ಮಾಡ್ತೀರನ್ನೋ ಎಲ್ಲ ಲಕ್ಷಣಗಳು ಕಾಣ್ತವೆ. ನೀವು ಆಡಿದ ಹಾಡನ್ನು ಕೇಳಿದಾಗ ನಿಮಗೆ ಮುಂದೆ ಜನಪದ ಈ ಗಾನ ಸಿಂಚನ ಒಂದು ವೇದಿಕೆ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತದೆ ಅನ್ನೋ ಒಂದು ನಂಬಿಕೆ ನಮಗಿದೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ನಾನು ನಿಮಗೆ ಗಾನ ಸಿಂಚನಕ್ಕೆ ಸ್ವಾಗತ ಕೊಡ್ತೇನೆ. ಥ್ಯಾಂಕ್ ಯು.
ನಿಮ್ಮ ತಂದೆಯವರಿಗೆ ಈ ವೇದಿಕೆಯಿಂದ ನಮ್ಮೆಲ್ಲರ ಪರವಾಗಿ ಸಾಕಷ್ಟು ಪ್ರೀತಿ ಕೊಟ್ವಿ ಅಂತ ಹೇಳಿ, ಸರಿನಾ? ಮರಿಬೇಡಿ. ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಯಾವಾಗಲೂ ಟಿ ವಿಲಿ ತುಂಬ ನೋಡ್ತಿದ್ದೆ, ಎಲ್ಲರೂ ಅವ್ರನ್ನ ಮುಟ್ಟಿ ಇನ್ನೊಂದೇನೋ ಮಾಡಿ ಇದು ಮಾಡ್ತಾರೆ. ನನಗೆ ಅದು ಯಾವಾಗ ಅವಕಾಶ ಸಿಗುತ್ತೆ ಅನ್ನೋದನ್ನ ನಾನು ಯಾವಾಗಲೂ ಅನ್ಕೊಂತಿದ್ದೆ. ಈಗ ಅದು ನೆರವೇರ್ತಿದೆ ಅನ್ನೋ ನನಗೆ ತುಂಬ ಖುಷಿ ಆಯಿತು. ಹೌದು, ಹೋಗಿ ಹೋಗಿ ಹೋಗಿ. ಸೊ ಸ್ವೀಟ್. ಒಳ್ಳೇದಾಗಲಿ ಪ್ರತಾಪ್ ಅವರೇ. ನಿಮಗೆ ಈ ಒಂದು ವೇದಿಕೆಯ ಮೂಲಕ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ತಿರುವು ಸಿಗಲಿ, ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಪರ್ಫಾರ್ಮ್ ಮಾಡೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಅನಘಾ ಪ್ರಭಾಕರ್ ಅವರ ವಿಟಿಯನ್ನು ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಅನುದಿನ ಸಂಗೀತದ ಧ್ಯಾನ, ಡಿಪ್ಲೊಮಾ ಇನ್ ಮ್ಯೂಸಿಕ್ ಅಧ್ಯಯನ. ತಮ್ಮದೇ ಮ್ಯೂಸಿಕ್ ಬ್ಯಾಂಡ್ ಮೂಲಕ 100 ವೇದಿಕೆಗಳಲ್ಲಿ ಗಾನ ಬಜಾನ. ಅನಘ ತುಂಬ ಜಾಲಿ ಹುಡುಗಿ. ಅವಳು ಸಣ್ಣ ಸಣ್ಣ ವಿಷಯನ ತುಂಬ ಎಂಜಾಯ್ ಮಾಡ್ತಾಳೆ, ತುಂಬ ಖುಷಿಯಾಗಿರ್ತಾಳೆ. ನನ್ನ ಮಗಳು ಅನಘ, ಅವಳಿಗೆ ಸಂಗೀತದಲ್ಲಿ ಬಹಳ ಆಸಕ್ತಿ ಉಂಟು ಇದೆ. ಸುಗಮ ಸಂಗೀತ ಮತ್ತು ಕರ್ನಾಟಕ ಕ್ಲಾಸಿಕಲ್ ಸಂಗೀತ ಎರಡನ್ನೂ ಅಭ್ಯಾಸ ಮಾಡುತ್ತಿದ್ದಾಳೆ. ಸಂಗೀತ ಅಂದರೆ ತುಂಬ ಪ್ರಾಣ ಅವಳಿಗೆ. ಜನನ್ನ ಹಿಡಿದಿರ್ತಾಳೆ ಅವಳು, ಅಂಥ ಒಳ್ಳೆ ಕಂಠ ಇದೆ ಅವಳಿಗೆ. ಅವಳು ಒಂದು ಮ್ಯೂಸಿಕ್ ಬ್ಯಾಂಡ್ ನಡೆಸ್ತಿದ್ದಾಳೆ, ಅದರ ಹೆಸರು ಆರವ ಅಂತ. ಆ ಬ್ಯಾಂಡ್ಗೆ ನಾನು ಒಬ್ಬ ಮೆಂಬರು. ತೊಟ್ಲಲ್ಲಿ ಇರುವಾಗಲೇ ಹಾಡು ಕೇಳಿ ಅಳು ನಿಲ್ಲಿಸ್ತಾ ಇದ್ದ ಅನುಗೆ ಮ್ಯೂಸಿಕ್ಗೆ ಈಗ ಫ್ಯಾಷನ್ನು, ಪ್ರೊಫೆಷನ್ನು. ಅವಳು ಅಳ್ತಾ ಇದ್ದಾಗ ನಮ್ಮಮ್ಮ ಹಾಡು ಹೇಳಿದ್ರೆ ಅಳೋದು ನಿಲ್ಲಿಸ್ಬಿಟ್ಟು ಸುಮ್ಮನಾಗ್ಬಿಟ್ಲು. ಅವತ್ತೇನೆ ಅಮ್ಮ ಹೇಳಿದ್ರು, ಅವಳಿಗೆ ಸಂಗೀತದಲ್ಲಿ ಭಾಳ ಇಂಟ್ರೆಸ್ಟ್ ಇದೆ, ಮುಂದೆ ಬರ್ಬೋದು ಕಣೆ, ಕಲಿಸು ಅಂತ. ಅವಳ ಆ ಒಂದು ಪ್ರತಿಭೆ ಅರಳಬೇಕು, ಅದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತೇವೆ. ಅವಳ ಸಾಧನೆ ಹೀಗೆ ಇನ್ನು ಮುಂದುವರಿಲಿ, ಅವಳ ಹಾಡನ್ನು ಕೇಳೋವ್ರಿಗೆಲ್ಲನೂ ಸಂತೋಷ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಚೆನ್ನಾಗಿ ಮುಂದೆ ಬರಲಿ ಅನ್ನೋದು ನನ್ನ ಆಸೆ. ಜೀವನದಲ್ಲಿ ಇನ್ನೂ ಶ್ರೇಷ್ಠತೆಯನ್ನು ಪಡ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ತುಂಬ ಖುಷಿಯಾಯಿತು ನಮ್ಮ ಫ್ರೆಂಡ್ಸ್ ಗ್ರೂಪಿಗೆ. ಅನಘ, ಆಲ್ ದ ಬೆಸ್ಟ್ ಫಾರ್ ದಿಸ್ ಜರ್ನಿ. ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಹಾಡೋನು. ಗಾನ ಸಿಂಚನ ರಿಯಾಲಿಟಿ ಶೋ ಮೂಲಕ ತಮ್ಮ ಸಿಂಗಿಂಗ್ ಎಬಿಲಿಟಿ ಪ್ರೂವ್ ಮಾಡೋಕೆ ಹೊರಟಿರೋ ಅನಘಾ ಪ್ರಭಾಕರ್ಗೆ ಬೆಸ್ಟ್ ಆಫ್ ಲಕ್. Okay, please put your hands together to ನಮ್ಮ ಅನಘಾ ಪ್ರಭಾಕರ್ from ಬೆಂಗಳೂರು. ಹಾಯ್ ಅನಘಾ, ಹೇಗಿದ್ದೀರಿ? ಓಕೆ, ನಾನು ಆರಾಮಾಗಿದ್ದೀನಿ. ಅನಘಾಗೆ ಸ್ವಿಮ್ಮಿಂಗ್ ಅಂದರೆ ಇಷ್ಟ, ಗಿಟಾರ್ ಅಂದರೆ ಇಷ್ಟ, ಮೂವಿ ನೋಡೋದಂದ್ರೆ ಇಷ್ಟ. ಇದು ಎಲ್ಲದರ ಜೊತೆ ಇನ್ನೊಂದಿಷ್ಟ, ಅದೇ ಸಂಚಿತ್ ಹೆಗಡೆ ಅಲ್ವಾ? ಒಬ್ಬ ಯಾಕೆ ಇಷ್ಟೊಂದು ಬ್ಲಶ್ ಆಗ್ತಾ ಇದ್ದೀರಾ? ಹೇಳಿ ಅನಘ, ನಿಮಗೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಎಷ್ಟು ಖುಷಿ ಇದೆ? ಸಿಕ್ಕಾಪಟ್ಟೆ ಖುಷಿ ಇದೆ. ನೋಡೋಣ ಹೆಂಗೆ ಹೋಗುತ್ತೆ, ಗೋ ವಿತ್ ದ ಫ್ಲೋ. ನಾನು ಹಾಗೆ ಇದ್ದೀನಿ. ಹೌದಾ? ನೀವ್ ಯಾರ ತರ ಹಾಡ್ತೀರಾ? ಜನಪದವನ್ನ ಸಂಚಿತ್ ಹೆಗ್ಡೆ ಸ್ಟೈಲಲ್ಲಿ ಏನಾದ್ರು ಹಾಡಕ್ ಬಂದಿದ್ದೀರಾ? ಇಲ್ವಾ? ಜನಪದ ಓಕೆ, ನಿಮ್ಗೆ ತುಂಬಾ ಇಷ್ಟ ಅಂದ್ರಲ್ಲ, ಆತರ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಈ ಒಂದು ವೇದಿಕೆಯಲ್ಲಿ ಅಂತ ಅನ್ಕೊಂಡು? ಬೇರೆ ಜಾನರ್ ಅಲ್ವಾ, ಸೊ ಅದಕ್ಕೆ. ಓಕೆ ಓಕೆ, ಕೂಲ್. ಯಾವ ಹಾಡನ್ನ ಹಾಡ್ತೀರಿ? ಮಳೆಯಪ್ಪ ಮಳೆ ರಾಜ. ಓಕೆ, ಕೇಳೋಣ ನಮ್ಮ ಅನಘಾ ಅವರ ಧ್ವನಿಯಲ್ಲಿ. ಮಳೆಯಪ್ಪ ಮಳೆ ರಾಜ
ಮುನಿರಾಜು ಸರ್, ನಮ್ಮ ಬೆಂಗಳೂರಿನ ಹುಡುಗಿ ಅನಘ ಹಾಡು ಮಳೆಯಪ್ಪ ಮಳೆರಾಜ. ಮಳೆ ಬಗ್ಗೆ ಹಾಡುಗಳು, ಮಳೆ ಬಂದರೂ ಒಂದು ಹಾಡು, ಮಳೆ ಹೋದ್ರೂ ಒಂದು ಹಾಡು ಅಲ್ವಾ. ಮಳೆ ಬಗ್ಗೆ ತುಂಬ ಹಾಡುಗಳು ಸಿಗ್ತವೆ. ಮಳೆ ಬಗ್ಗೆ ಹೇಳ್ತಾ ಹೋದರೆ ಒಂದು ಸಂಚಿಕೆನೇ ಆಗಿಬಿಡುತ್ತೆ. ಇವತ್ತು ನಾನು ಅದೆಲ್ಲ ಮಾತಾಡೋದಿಲ್ಲ. ನೀವು ಸಂಚಿತ್ ಹೆಗಡೆ ಅಭಿಮಾನಿ ಅಂತ ಹೇಳಿದ್ರಿ. ಒಂದು ರೀತಿಲಿ ನಾನು ಎಲ್ಲರ ಅಭಿಮಾನಿ. ಒಂದೊಂದು ಎಲ್ಲ ಪ್ರಕಾರಗಳನ್ನು ಹಾಡೋರು ಬೇಕು ಅಲ್ವಾ. ಪ್ರಯೋಗಶೀಲತೆ ಯಾವಾಗಲೂ ಬೇಕೇ ಬೇಕು. ಜನಪದವನ್ನು ಪ್ರಯೋಗ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ. ನಿಂತ ನೀರಲ್ಲ, ಅದನ್ನು ಪ್ರಯೋಗ ಮಾಡ್ತಾನೇ ಇದ್ದಾರೆ. ಆದರೆ ಯಾವುದು ಜನಕ್ಕೆ ಅಂತಿಮವಾಗಿ ಇಷ್ಟ ಆಗುತ್ತೆ ಅನ್ನೋದು ಮುಖ್ಯ. ಆದರೆ ಒಂದಂತೂ ಸತ್ಯ, ಜನಪದವಾಗೇ ಉಳಿಬೇಕು ಅನ್ನೋದಷ್ಟೇ ನನ್ನ ಆಶೆ. ನೀವು ಅದನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಶುಭವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಲಕ್ಸ್ ನಿಮಗೆ ಅನಘ. ಒಳ್ಳೆಯದಾಗಿ. ಥ್ಯಾಂಕ್ ಯು. ಸಂಗೀತವು ಒಂದು ಅತ್ಯುನ್ನತ ಕಲೆ, ಅದನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಅತ್ಯುನ್ನತ ಪೂಜೆ, ಹೀಗೆನ್ನುತ್ತಾರೆ ನಮ್ಮ ಸ್ವಾಮಿ ವಿವೇಕಾನಂದರು. ಈ ಮಾತು ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಹೊಂದುತ್ತೆ ನೋಡಿ. ಚಂದದ ಗೀತೆಗಳನ್ನು ಆಲಿಸಿದ್ದೀರಿ, ನಾನು ಹೇಳಿದ ಒಳ್ಳೆ ಮಾತುಗಳನ್ನು ಕೇಳಿದ್ದೀರಿ ಅಲ್ವಾ? ಹಾಗಿದ್ರೆ ಎಲ್ಲ ಟೆನ್ಷನನ್ನು ಬದಿಗಿರಿಸಿ ನೆಮ್ಮದಿಯಾಗಿ ದಿಂಬಿಗೆ ತಲೆಕೊಡಿ. ಕನಸಿನಲ್ಲಿ ನಮ್ಮ ಕಾರ್ಯಕ್ರಮಗಳು ರಿಂಗಣ ಗುಣಿತ ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ಜನಮನದ ಪದ ಪಯಣ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ